ಅಥವಾ ಇದ್ರ ಬಗ್ಗೆ ಯಾರ ಕಡೆ ತಪ್ಪಿರ್ಬೋದು ಅಂತ? ಸರ್, ನಾವು ಈ ಧರ್ಮಸ್ಥಳ ಪ್ರಕರಣ SIT ಶುರುವಾದಾಗಿಂದನೂ ಕೂಡ ತುಂಬಾನೇ ಗಮನದಿಂದ ನೋಡ್ತಾ ಇದ್ದೀವಿ. ನಿನ್ನೆ ಏನು ಏಕಾಏಕಿ ಯೂಟ್ಯೂಬ್ ಚಾನಲ್ ನಡೆಸ್ತಿರುವಂತಹ ವ್ಯಕ್ತಿಗಳ ಮೇಲೆ ಗಲಾಟೆ ಆಗ್ತದೆ, ಒಡದಾಟಗಳಾಗ್ತದೆ, ಅಲ್ಲಿನ ಸ್ಥಳೀಕರುಗಳು ಬಂದು ಗಲಾಟೆ ಮಾಡುವಂತ ಕೆಲಸ ಮಾಡ್ತಾರೆ. ಇದನ್ನ ನಾಡಿನ ಜನತೆ ತುಂಬಾ ಸೂಕ್ಷ್ಮವಾಗಿ ನೋಡ್ಬಿಟ್ಟಿದೆ. ಅದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ನನ್ನ ಆಲೋಚನೆ ತಕ್ಕಂತೆ ಹೇಳ್ತೀನಿ. ಜನ ಅದ್ರಲ್ಲಿ ಯಾವ ರೀತಿ ಆದ್ರೂ ತಗೊಳ್ಬಹುದು. ನೀವೆಲ್ಲ ಗಮನಿಸಿದಾಗೆ ಹಲವಾರು ಮಾಧ್ಯಮಗಳಲ್ಲಿ ಇಲ್ಲಿ ಏನೂ ಕೂಡ ಸಿಕ್ಕಿಲ್ಲ, ಭೀಮಾ ತೋರಿಸ್ತಿರುವಂತ ಜಾಗದಲ್ಲಿ ಏನೂ ಕೂಡ ಸಿಗ್ತಾ ಇಲ್ಲ, ಸಿಗ್ತಾನೂ ಇಲ್ಲ ಅನ್ನೋ ರೀತಿಯಲ್ಲಿ ನಾಡಿನ ಜನತೆ ತಿಳಿಸ್ತಾ ಇದ್ರು. ಆದ್ರೆ ಅಲ್ಲಿನ ಯೂಟ್ಯೂಬ್ ಚಾನಲ್ಗಳು ಇಂಥದ್ದೇನೋ ಸಿಕ್ಕಿದಾವೆ ಅನ್ನೋ ರೀತಿಲೂ ಕೂಡ ಮಾತಾಡ್ತಾ ಇದ್ರು. ಮತ್ತೆ ಇನ್ನೂ ಕೆಲವರು ಧರ್ಮಸ್ಥಳದಲ್ಲಿ ಗಣನೀಯವಾಗಿ ಭಕ್ತಾದಿಗಳ ಸಂಖ್ಯೆ ಇಳಿಕೆ ಆಗಿದೆ ಅನ್ನೋ ರೀತಿಲೆಲ್ಲ ತೋರಿಸ್ತಾ ಇದ್ರು. ಇಂಥ ಎಲ್ಲಾ ವಿಚಾರಗಳನ್ನ ಆಧರಿಸಿ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದರಲ್ಲಿ ಎಸ್ಪೆಷಲಿ ಯಾರೋ ಬಿಗ್ ಬಾಸ್ ಖ್ಯಾತಿಯ ವ್ಯಕ್ತಿ ಅವ್ರೇನ್ ಮಾಡ್ತಾರೆ, ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಸೌಜನ್ಯ ತಾಯಿ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ, ನಂದು ಶೂಟಿಂಗ್ಸ್ ಗಳು ಈಗ ಸದ್ಯಕ್ಕೆ ಒಂದೆರಡು ದಿನ ಫ್ರೀ ಇರೋದ್ರಿಂದ ಫ್ರೀ ಇರೋಂತ ಸಂದರ್ಭದಲ್ಲಿ ನಾನು ಹೋಗಿ ಬರೋಣ ಅನ್ಕೊಂಡಿದೀನಿ ಅನ್ಕೊಂಡು ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವರು ಬರೋಂತ ದಾರಿಯಲ್ಲೂ ಕೂಡ, ರಸ್ತೆ ಮಧ್ಯದಲ್ಲೂ ಕೂಡ ಅವ್ರು ಒಂದು ವಿಡಿಯೋ ಮಾಡಾಕ್ತಾರೆ. ಮತ್ತೆ ಅವರಲ್ಲಿ ಸೌಜನ್ಯ ತಾಯಿ ಭೇಟಿ ಮಾಡ್ತೀನಿ ಅನ್ನೋದಕ್ಕಿಂತ ಇನ್ನೂ ಒಂದು ಪದ ಬಳಸ್ತಾರೆ, ಅಲ್ಲಿ ಯಾರೋ ಗಿರೀಶ್ ಅನ್ನೋರ್ನ ನಾನು ಭೇಟಿ ಮಾಡಕ್ಕೂ ಕೂಡ ಹೋಗ್ತಾ ಇದ್ದೀನಿ ಅನ್ನೋ ರೀತಿಲೂ ಕೂಡ ಎಲ್ಲ ಹೇಳ್ತಾರೆ. ಏನಾಗ್ತಾ ಇದೆ, ಅಲ್ಲಿ ಭೇಟಿ ಹೋದಂತ ಸಂದರ್ಭದವರು ವಿಡಿಯೋ ಮಾಡಾಕೋದ್ರಿಂದ ಅಲ್ಲಿ ವಿಡಿಯೋ ಮಾಡಾಕ್ತಿರೋ ಅಂತವ್ರು ನಾನು ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ರೀತಿಲಿ ಹೇಳಿದೆ, ಇವ್ರ ಹೆಸರನ್ನ ಹೇಳ್ತಿರೋದ್ರಿಂದ ಅಲ್ಲಿ ಇನ್ನೊಂದು ಪಂಗಡದವ್ರು ಏನ್ ಮಾಡ್ತಾ ಇದಾರೆ, ಬರೋ ಅಂತವ್ರು ಇಲ್ಲಿದ್ ವಿಚಾರಗಳನ್ನ ತಿಳ್ಕೊಂಡು ಅವ್ರು ಇನ್ನೇನ್ ಮಾತಾಡಕ್ ಶುರು ಮಾಡ್ತಾರೋ, ಇನ್ನು ಮತ್ತೆ ಇವ್ರ ಬಗ್ಗೆ ಯಾಕೆ ಇವರು ಈ ರೀತಿಯ ಒಂದು ವಿವಾದಗಳನ್ನ ಸೃಷ್ಟಿ ಮಾಡೋದಕ್ಕೆ ಹೊರಡ್ತಾ ಇದಾರೋ, ಇಲ್ಲ ಶಾಂತಿನ ಭಂಗ ಮಾಡುವಂತ ಕೆಲ್ಸಕ್ಕೆ ಹೋಗ್ತಾ ಇದಾರೋ ಅಂತ ಹೇಳಿ ಅಲ್ಲಿ ಇನ್ನೊಂದು ಪಂಗಡದವ್ರು ಏನಿದ್ದಾರೆ ಅವ್ರು ಇದನ್ನ ಅಬ್ಸರ್ವ್ ಮಾಡ್ಕೊಂಡು ಇವ್ರು ಏನು ಈ ವ್ಯಕ್ತಿ ಅಲ್ಲಿ ಹೋಗಿರ್ತಾರೆ, ಈ ಬಿಗ್ ಬಾಸ್ ಖ್ಯಾತಿಯ ಏನೋ ಹೆಸರು ರಜತ್ ಅವರು, ಅಲ್ಲಿ ಅವ್ರ ಮನೆಯವ್ರದೆಲ್ಲ ಮಾತುಕತೆ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂತ ಸಂದರ್ಭದಲ್ಲಿ ಈ ತರ ಯೂಟ್ಯೂಬ್ ಚಾನಲ್ ಅವ್ರು ಬಂದ್ರು, ಒಂದಷ್ಟು ವಿಷಯಗಳನ್ನ ಕೇಳಿದ್ರು. ನಾ ಇನ್ನೇನ್ ಕಾರ್ ಹತ್ತೋ ಟೈಮಲ್ಲಿ ಇನ್ನೊಂದು ಟೀಮ್ ಅವ್ರು ಬಂದ್ರು, ಅವರು ಕೂಡ ನೀವು ಆದಷ್ಟು ಇಲ್ಲಿಂದ ಹೊರಟ್ಬಿಡಿ ಅನ್ನೋ ರೀತಿ ನನ್ಗೆ ಹೇಳ್ಬಿಟ್ರು. ನನ್ಗೆ ಯಾಕೆ ಇವ್ರು ಹಿಂಗೆ ಹೇಳ್ತಾ ಇದಾರೆ ಅನ್ನೋ ರೀತಿ ನಾನು ಕೇಳ್ತಾ ಇದ್ದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಅವ್ರವ್ರಿಗೆ ಕ್ಲಾಶ್ ಆಗೋಯ್ತು ಅಂತ ಹೇಳಿದ್ರು. ಯಾಕೆಂದ್ರೆ ಇಲ್ಲಿ ನೋಡಿ, ಎಲ್ಲೋ ಒಂದ್ ಕಡೆ ಈ ರಜತ್ ಅನ್ನೋರು ಹೋದ್ಮೇಲೆನೆ ಈ ಗಲಾಟೆ ಆಗಿದ್ದು ಅಂತ ನನ್ನ ಅನಿಸಿಕೆ ಅನಿಸ್ತಾ ಇದೆ. ಯಾಕೆಂದ್ರೆ ಒಂದು ಕಡೆಯಿಂದ SIT ತಂಡದವ್ರು ಏನ್ ಮಾಡ್ತಾ ಇದಾರೆ, ಆ ಭೀಮಾ ಅನ್ನೋ ಪಾತ್ರಧಾರಿನ ಇಟ್ಕೊಂಡು ಅವ್ರೇನ್ ಕೆಲಸಗಳು ಮಾಡ್ಬೇಕಾಗಿದ್ದೋ ಅದು ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ಇವ್ರುಗಳು ಪ್ರತಿದಿನ ಇವ್ರದೇ ಆದ ರೀತಿಯ ವಿಚಾರಗಳನ್ನ ಇವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಯೂಟ್ಯೂಬ್ಗಳಲ್ಲಿ ಮಾತಾಡ್ತಿರೋದ್ರಿಂದ ಅಲ್ಲಿನವ್ರಿಗೂ ಕೂಡ ಬೇಸರ ಆಗಿರೋದ್ರಿಂದ ಈ ರಜತ್ ಅನ್ನೋ ವ್ಯಕ್ತಿಯಲ್ಲಿ ಹೋಗಿರೋದ್ರಿಂದ ಈ ಘರ್ಷಣೆಗೆ ನಿನ್ನೆ ಆದಂತಹ ಗಲಾಟೆನೇ ಮೂಲ ಕಾರಣ. ಇಷ್ಟು ಬೆಳವಣಿಗೆಗಳು ಅಂದಂಗ ಆಯ್ತು. ಒಟ್ನಲ್ಲಿ ಇವ್ರು ಮಾಡ್ತಿರೋಂತ ಈ ಎಲ್ಲಾ ಆಕ್ಟಿವಿಟೀಸ್ ಗಳನ್ನ ನೋಡ್ತಾ ಇದ್ರೆ ಖಂಡಿತ ಇವ್ರು ಯಾರಿಗೂ ಕೂಡ ನ್ಯಾಯ ಬೇಡ ಅನ್ನೋ ರೀತಿಲೇ ಅಲ್ಲಿ ಕಾಣಿಸ್ತಾ ಇರುವಂತದ್ದು. ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಟೋಟಲಿ ವೈಷಮ್ಯಗಳು ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಪಂಥದವ್ರಿಗೆ ಇವ್ರ ಕಂಡ್ರೆ ಆಗ್ತಿಲ್ಲ, ಒಂದು ಪಂಥದವ್ರಿಗೆ ಇವ್ರ ಕಂಡ್ರೆ ಆಗ್ತಿಲ್ಲ ಅಂದ್ರೆ ಇದ್ರ ಒಳಗಡೆ ಇರುವಂತದ್ದು ಏನು ಅಂದ್ರೆ ಏನೋ ಬಲವಾದ ಲಾಭ ಇಟ್ಕೊಂಡು ಕೂತಿದ್ದಾರೆ. ಒಬ್ರಿಂದ ಇನ್ನೊಬ್ರಿಗೆ ಏನೋ ಬಲವಾದ ಲಾಭ ಇಟ್ಕೊಂಡು ಕೂತಿದ್ದಾರೆ. ಆ ಲಾಭದ ನಿರೀಕ್ಷೆಯಲ್ಲಿ ಒಂದು ಪಂಥನ ಹಾಳು ಮಾಡ್ಬೇಕು ಅಂತನೋ, ಇಲ್ಲ ಒಂದು ಪಂಥನ ಇನ್ನೇನೋ ಮಾಡ್ಬೇಕು ಅಂತನೋ, ಒಟ್ನಲ್ಲಿ ಈ ಲಾಭದ ಸ್ವಾರ್ಥದ ದೃಷ್ಟಿಗೆ ಇಲ್ಲಿ ಅಮಾಯಕ ಜನಗಳು ಬಲಿ ಆಗ್ತಾ ಇದಾರೆ. ನೋಡಿ, ಯಾವ್ದೋ ಸುವರ್ಣ ನ್ಯೂಸ್ ಅಲ್ಲೂ ಕೂಡ ನೋಡಿದೆ, ಅವ್ರು ಯಾರೋ ರಿಪೋರ್ಟರ್ಗಳಿಗೆಲ್ಲ ಹೊಡೆದ್ರು ಅಂತ ಹೇಳಿದ್ರು. ಅದೇನೋ ಹೊಡೆದಿದ್ದು ನಾವೆಲ್ಲೋ ಅದನ್ನ ಅಬ್ಸರ್ವ್ ಮಾಡ್ಲಿಲ್ಲ. ಆದ್ರೂ ಕೂಡ ಅದೇನೋ ತಪ್ಪು. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಾಗಿರ್ಲಿ, ಯೂಟ್ಯೂಬರ್ಸ್ ಗಳಾಗಿರ್ಲಿ, ಅವ್ರ ಮೇಲೆ ಹಲ್ಲೆ ಮಾಡೋದಾಗಿರ್ಲಿ, ಅವ್ರ ಮೇಲೆ ಕೈ ಮಾಡೋದಾಗಿರ್ಲಿ, ಖಂಡಿತ ಅದ್ ಮಾಡೋದು ತಪ್ಪು. ಯಾಕೆ ಅಂದ್ರೆ ಅವ್ರಿಗೆ ಏನ್ ತೋಚಿರುತ್ತೋ ಅದನ್ನ ಅವ್ರಲ್ಲಿ ಹೇಳ್ತಾ ಇದಾರೆ. ಈಗ ಮಾಧ್ಯಮ ಏನೋ ಹೇಳ್ಬಿಡ್ತು, ಯಾರೋ ಯೂಟ್ಯೂಬ್ನವರು ಏನೋ ಹೇಳ್ಬಿಟ್ರು ಅಂದಿದಾಕ್ಷಣ SIT ತಂಡದವರು ಅವ್ರು ಮಾಡ್ಬೇಕಾಗಿರೋ ಕೆಲಸನ ಬಿಟ್ಬಿಟ್ಟು ಇವ್ರ ಹಿಂದೆ ಅಲ್ಕೊಂಡ್ ಕೂತಿಲ್ಲ. ಅವ್ರು ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ, ನಮ್ ಕರ್ತವ್ಯ ಏನಿದೆಯೋ ಅದ್ ನಾವು ಮಾಡೋಣ ಅಂತ ಹೇಳಿ ಅವ್ರು ಮಾಡ್ತಿದ್ದಾಗ ಎರಡೂ ಪಂಥದವರು ಸೈಲೆಂಟ್ ಆಗಿ ಇಟ್ಕೊಂಡು ಅವ್ರು ಏನ್ ಕೆಲಸ ಮಾಡ್ತಿದಾರೋ ಅದನ್ನ ಮಾತ್ರ ಅವ್ರು ನೋಡ್ಬೇಕು. ಈಗ ಅವ್ರು ಯಾರೋ ಮಂಜುನಾಥನ್ ಅವ್ರು ಏನೋ ಅವರು ಇನ್ಸ್ಪೆಕ್ಟರ್ ಬಂದು ಏನೋ ಮಾಡಿದ್ರು ಅಂತಂದ್ರು, ಅವಾಗ ಒಂದ್ ಸ್ವಲ್ಪ ಧ್ವನಿ ಎತ್ತಿದ್ರು. ಖಂಡಿತ ತಪ್ಪು ನಡೆದಾಗ ಧ್ವನಿ ಎತ್ತಿ ನಾವ್ ಯಾರು ಬೇಡ ಅಂತ ಹೇಳಲ್ಲ. ಆದ್ರೆ ಅವ್ರಿಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀರಾ ಅಂದ್ಮೇಲೆ ಅವ್ರಲ್ಲಿ ಕೆಲಸ ಮಾಡಕ್ ಬಿಡಿ. ನೀವಿಲ್ಲಿ ಕಿತ್ತಾಡ್ಕೊಂಡು ಬಡದಾಡ್ಕೊಂತಿದ್ರೆ ನಿಮ್ಮ ಅನುಕೂಲಕ್ಕೆ ಅವ್ರು ನೋಡಕ್ ಹೋಯ್ತಿವಿ, ಇವ್ರು ನೋಡಕ್ ಹೋಯ್ತಿವಿ ಅಂತ ವಿಡಿಯೋಸ್ಗಳು ಮಾಡ್ಕೊಂಡು ನೀವು ಮಾತಾಡ್ಕೊಂಡ್ ಬಂದು ಇಲ್ಲಿ ಗಲಾಟೆಗಳು ಮಾಡ್ಕೊಂತ ಇದ್ರೆ ಪೊಲೀಸ್ ಅವ್ರಿಗೆ ಡೈವರ್ಟ್ ಮಾಡ್ಕೊಂಡು
ಅಲ್ಲಿ ಆಗುವಂತ ಕೆಲಸನೂ ಕೂಡ ನೀವು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದೀರಾ. ಸತತವಾಗಿ ನೀವು ಮಾಡ್ದು ಬರ್ತಾ ಇರೋದೇ ಇದು. ನಾನ್ ಕೇಳೋದು ಇಷ್ಟಯ್ಯ, ನೀವು ಬಲ್ಪಂತನೋ ಎಡಪಂತನೋ ನೀವೇನಾರು ಆಗಿರ್ರಿ, SIT ತಂಡದವರು ನಿಮ್ಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಏನು ದಾಖಲೆಗಳಿದಾವೆ, ನಿಮ್ಮಲ್ಲಿ ಏನು ಕಂಪ್ಲೇಂಟ್ಸ್ ಗಳಿದಾವೆ, ಬನ್ನಿ ನಮಗೆ ಕೊಡಿ ಅಂತ. ನೀವೆಲ್ಲ ನ್ಯಾಯ ಬೇಕು ಅಂತಿರೋರು ಕೊಡ್ರಯ್ಯ, ಹೋಗಿ ಅವ್ರಿಗೆ ಏನ್ ಕೊಡ್ಬೇಕು ಆ ಎಲ್ಲಾ ಡಾಕ್ಯುಮೆಂಟ್ರಿಗಳನ್ನ ಕೊಟ್ಟು ಅವ್ರ ಕಡೆಯಿಂದ ಇಂತಿಂತದೆಲ್ಲ ಡಾಕ್ಯುಮೆಂಟ್ರಿ ಕೊಟ್ಟಿದೀವಿ ಅಂತ ಒಂದು ನಿಂಬರಹ ತಗೊಳ್ಳಿ. ಅದ್ರ ಬೇಸ್ ಮೇಲೆ, ಯಾಕೆಂದ್ರೆ ಈಗ SIT ತಂಡ ರಚನೆ ಆಗಿದೆ ಅಂದ್ಮೇಲೆ ಆ ತಂಡದವರು ಬೆಳ್ತಂಗಡಿ ಕಾನೂನಿಗೆ ಎಲ್ಲಾ ದಾಖಲೆಗಳನ್ನ ಸಬ್ಮಿಟ್ ಮಾಡ್ಬೇಕು, ಸರ್ಕಾರಕ್ಕೂ ಸಬ್ಮಿಟ್ ಮಾಡ್ಬೇಕು. ನೀವ್ ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ ಏನಕ್ಕೆ? ನ್ಯಾಯಕ್ಕೋಸ್ಕರ ತಾನೆ. ಈಗ ನ್ಯಾಯ ಕೊಡ್ಸೋದಕ್ಕೆ SIT ತಂಡ ಬಂದಿದೆ ಅಂದ್ಮೇಲೆ ನೀವು ದಾಖಲೆಗಳನ್ನ ಅವ್ರಿಗೆ ಕೊಡ್ಬೇಕು. ನೀವ್ ಯಾರನ್ನೂ ನಂಬ್ತಾ ಇಲ್ಲ, ಸರ್ಕಾರನೂ ನಂಬಲ್ಲ, SIT ತಂಡದವ್ರನ್ನೂ ನಂಬಲ್ಲ. ಹೋಗ್ಲಿ ನಿಮ್ ಹೋರಾಟ ನಂಬ್ಕೊಂಡ್ರಿ ಅಂದ್ರೆ ನಿಮ್ ಹೋರಾಟದಲ್ಲೂ ನಿಮ್ಗೆ ನಂಬಿಕೆಗಳಿಲ್ಲ. ಈ ರೀತಿಲಿ ಬಡದಾಡ್ಕೊಂಡಿದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ಇದು ನನ್ನ ಪ್ರಕಾರ ಟೋಟಲಿ ಎಲ್ಲೋ ಸ್ವಾರ್ಥ ಇದೆ, ಅಸೂಯೆ ತುಂಬಿಕೊಂಡಿದ್ದಾರೆ. ಮತ್ತೆ ಹೇಳ್ಬೇಕು, ನಮಗೂ ಬೇಜಾರಾಗ್ತದೆ ಒಬ್ಬ ಹಿಂದೂ ಆಗಿ, ಪದ ಬಳಸೋದ್ ಬೇಡ. ದಯವಿಟ್ಟು SIT ತಂಡ ಇದೆ, ಯಾರು ಏನೇ ಅನ್ಯಾಯ ಆಗಿರ್ಲಪ್ಪ, ನಿಮ್ಮ ಹತ್ರ ಅದೇನೇನ್ ಡಾಕ್ಯುಮೆಂಟ್ಗಳಿದೆ, ಮೊಬೈಲ್ ಅಲ್ಲಿ ಇದೆಯೋ, ಇನ್ನೊಂದ್ರಲ್ಲಿ ಇದೆಯೋ, ಮತ್ತೊಂದ್ರಲ್ಲಿ ಇದಾವೋ, ಅದನ್ನೆಲ್ಲ ದಯವಿಟ್ಟು ತಗೊಂಡೋಗಿ SIT ತಂಡ ಕೊಟ್ಟು ತನಿಖೆ ಮಾಡಿಸಿ. ಅದು ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೇಕೆ ಹೊರತು ನಾವ್ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ಬಿಟ್ಟಿದೀವಿ, ನಾವ್ ಏನ್ ಮಾಡ್ಬೇಕು ಅದ್ ಮಾಡ್ಬಿಟ್ಟಿದೀವಿ, ಇದೆಲ್ಲ ರೀಸನ್. ಕೊಡ್ತಾ ಇರೋದೇ ಒಂದ್ ಪಂಗದೋಡ ಆತರ, ನಾವ್ ಎಲ್ಲಿ ಕೊಡ್ಬೇಕಾಯ್ತು ಅಲ್ಲಿ ಕೊಟ್ಬಿಟ್ಟಿದೀವಿ. ಮತ್ತೆ ಅಲ್ಲೆಲ್ಲ ಕೊಟ್ಟ ಮೇಲೆ ಇಲ್ಲಿ ಯಾಕೆ ಮಾತಾಡ್ತೀರಾ? ಬಿಟ್ಬಿಡ್ರಿ, ಏನು ಮಾತಾಡಕ್ ಹೋಗ್ಬಿಡಿ. SIT ತಂಡದವ್ರು ಏನ್ ವರದಿ ಮಾಡ್ಬೇಕು ಮಾಡ್ಕೊಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಒಟ್ನಲ್ಲಿ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಧರ್ಮಸ್ಥಳ ಪ್ರಕರಣ ಇಲ್ಲೇನ್ ಗಲಾಟೆ ನಡೆದಿದೆ, ಎಲ್ಲೋ ಇದು ಪ್ರಾರಂಭ ಅಂತ ಅನ್ಕೊಂತೀನಿ. ಇನ್ನು ಇವ್ರು ಇದನ್ನೇ ರಬ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಯಾಕೆಂದ್ರೆ ನೋಡಿ ಒಬ್ಬೊಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರ ನಾನು ಗೋಡಿತೀನಿ ಅಂತಾರೆ, ಅವ್ರು ನೋಡ್ರೆ ನಾವು ಗೋಡಿತೀವಿ ಅಂತಾರೆ. ಏನ್ ಇವ್ರದೇ ಹೊಡೆದಾಡ್ಕೊಂಡು ಏನು ರಕ್ತದ ಓಕಳಿ ತುಂಬಕ್ ಮಾಡಿದಾರ ಧರ್ಮಸ್ಥಳದಲ್ಲಿ ಅನ್ನೋದೇ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು SIT ತಂಡ ಇದೆ, ಅದು ಗೌರವ ಕೊಡಂಗಿದ್ರೆ ನೀವುಗಳು ನ್ಯಾಯ ತೆಗಿತೀರಾ. ಅದಕ್ಕೆ ನೀವು ಗೌರವ ಕೊಡದೆ ನಾವೇ ಹಿಂಗೆ ಮಾಡ್ಕೊಂಡು ಬಡದಾಡ್ಕೊಂಡು ನುಗ್ಗು ಹೊಡಿತೀವಿ ಅನ್ನೋರಿದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಅಂತ್ಯ ಅನ್ನೋದು ಖಂಡಿತ ಸಿಗೋದಿಲ್ಲ. ಇದು ನಾವು ತಿಳ್ಕೊಂಡಂತ ಮಾಹಿತಿ.